ಮನಸ ಊಟ ಮಾಡಿದೆ? ಏನು ಊಟ ಮಾಡಿದೆ? ಹಾಂ, ಚೆನ್ನಾಗ. ನಿಮ್ಮ ಅಣ್ಣ ಇಲ್ಲೇ? ಅಣ್ಣ ಇಲ್ಲಿ ಹೋಗ್ಯಾನ? ಹಾಂ, ಇದು ನೋಡಿಲ್ಲಿ ದಿನ ಬರೀಬೇಕು. ಬರುತ್ತಾ? ಬರೀ ಇಲ್ಲಿ ಬರೀ, ಇಲ್ಲಿ ಬರೀ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಮಾಡಿ ತಾಂಡದ CWS ಮಗು ಆದಂಥ ಕುಮಾರಿ ಮಾನಸ ಇವರ ಒಂದು ಮನೆಗೆ ಭೇಟಿ ನೀಡಿ ಪೋಷಕರಾದಂಥ ಮಲ್ಲೇಶ್ವರ್ ಅವರು ಮತ್ತು ಅವರ ತಾಯಿ ಕವಿತಾಬಾಯಿ ಅವರು ಇದ್ದರು. ಹಾಗೂ ನಮ್ಮ ಶಾಲೆ ವಿದ್ಯಾರ್ಥಿ ಕೂಡ ನಮ್ಮ ಜೊತೆ ಬಂದಿದ್ದರು. ಆ ಮಗುವಿನ ಬಗ್ಗೆ ನಾವು ಕ್ಷೇಮವನ್ನು ವಿಚಾರಣೆ ಮಾಡಿ ಮಗುವಿನ ಕಲಿಕೆ ಬಗ್ಗೆ ನಾವು ತಿಂಗಳಲ್ಲಿ 3 ರಿಂದ 4 ಸರಿ ಮನೆಗೆ ಭೇಟಿ ನೀಡಿ ಆ ತಂದೆ ಮತ್ತು ತಾಯಿಯವರಿಗೂ ಕೂಡ ಮಗುವಿನ ಬಗ್ಗೆ ತಿಳಿಸ್ತಾ ಇದ್ದೇವೆ. ಹಾಗೆಯೇ ಈ ಮಗು ಶಾಲೆಗೂ ಕೂಡ ಬರ್ತಾಯಿದೆ. ಆದರೆ 90% ಬುದ್ಧಿಮಾಂದ್ಯತೆ ಇರೋದರಿಂದ ಮಗುವಿನ ಕಲಿಕೆಯಲ್ಲಿ ತುಂಬ ಹಿಂದುಳಿದಿದೆ. ಹಾಗಾಗಿ ಮನೆಗೆ ಹೋಗಿ ಆ ಮಗುವಿಗೆ ಆರೋಗ್ಯದ ಶುಚಿತ್ವದ ಬಗ್ಗೆ ಮತ್ತು ಕಲಿಕೆ ಬಗ್ಗೆ ಕೂಡ ನಾವು ತಿಳಿಸ್ತಾ ಇರ್ತೇವೆ. ಹಾಗೆ ಅವ್ರ ಪೋಷಕರ ಬಗ್ಗೆ ಅವ್ರ ಪೋಷಕರು ಏನು ಹೇಳ್ತಾರೆ ಅನ್ನೋದನ್ನು ನಾವು ಒಂದು ಈಗ ಕೇಳ್ತಾ ಇದ್ದೇವೆ. ನಮ್ಮ ಚಿಕ್ಕಮಾಡಿ ತಾಂಡದ ಶಾಲೆಯ ಶಿಕ್ಷಕರಾದಂಥ ಕುಮಾರನಾಥ್ ಸಾರು ತಿಂಗಳಿಗೆ 3 ರಿಂದ 4 ವಾರ ಬಂದು ಮನೆ ಬಂದು ಹೇಳ್ಕೊಡ್ತಿದ್ದಾರೆ. ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆ. ಅಷ್ಟು ಹೇಳೋದು. ಮಗು ಬಹಳ ತುಂಬ ಆರೋಗ್ಯವಾಗಿದೆ ಮತ್ತು ಶುಚಿತ್ವದಿಂದ ಕೂಡಿದೆ. ಅವ್ರ ಮನೆಯಲ್ಲೂ ಕೂಡ ತುಂಬ ಸ್ವಚ್ಛತೆಯಿಂದ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾವು ಇವತ್ತು ಈ ದಿನ ಮಗುವಿನ ಮನೆಗೆ ಭೇಟಿ ನೀಡಿ ಆ ಮಗುವಿನ ಆರೋಗ್ಯದ ಬಗ್ಗೆ ನಾವು ಮತ್ತೆ ಪ್ರತಿ ಕಲಿಕೆಯ ಬಗ್ಗೆ ಕೂಡ ತಿಳಿಸ್ತಾ ಇದ್ದೇವೆ. ಅವರ ಅಣ್ಣನೂ ಕೂಡ 4ನೇ ತರಗತಿ ಮತ್ತು ವಿದ್ಯಾರ್ಥಿ ಮಾನಸ ಕೂಡ 4ನೇ ತರಗತಿ ಇರೋದ್ರಿಂದ ಅವ್ರ ಜೊತೆಗೆ ಅಣ್ಣನ ಜೊತೆಗೆ ಈ ಮಾನಸನೂ ಕೂಡ ಶಾಲೆ ಬರ್ತಾ ಇರ್ತಾರೆ. ದಿನಾಲೂ ಬರ್ತಾರೆ ಮತ್ತು ಅಲ್ಲಿ ಕೂತ್ಕೊತಾರೆ, ಊಟ ಎಲ್ಲ ಮಾಡ್ತಾರೆ. ಭಾಳ ಶುಚಿತ್ವದಿಂದ ಶಾಲೆಗೆ ಬರ್ತಾರೆ. ಹಾಗಾಗಿ ಮಗುವಿಗೆ ನಾವು ಪ್ರತಿ ಸಲ ಕೂಡ ಮಗುವಿನ ಭೇಟಿ ನೀಡಿ ಮಗುವಿಗೆ ಆ ಮನೆಗೆ ಭೇಟಿ ನೀಡಿ ಆ ಮಗುವಿನ ಒಂದು ಕಲಿಕೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ.